ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸೋಲಾನ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಾಹಿಲ್. ಇಲ್ಲಿ ಒಂದು ಸಣ್ಣ ಪ್ರಶ್ನೆ, ನಿಮಗೆ ತಿಂಗಳಿಗೆ 30,000 ಸ್ಯಾಲರಿ ಬರುತ್ತದೆ ಅಂತ ತಿಳ್ಕೊಳ್ಳೋಣ. ತಿಂಗಳ 1ನೇ ತಾರೀಕು ಸ್ಯಾಲರಿ ಅಕೌಂಟ್ಗೆ ಬರ್ತದೆ. ಆದರೆ ತಿಂಗಳ 25ನೇ ತಾರೀಕಿಗೆ ಹಣ ಎಲ್ಲಿಗೆ ಹೋಯಿತು ಎಂದು ನಾವು ಯೋಚಿಸ್ತೇವೆ. ಸ್ಯಾಲರಿ ಕಡಿಮೆ ಇದ್ದಿದ್ದರಿಂದನಾ ಅಥವಾ ನಮ್ಮ ಬಳಿ ಹಣಕ್ಕೆ ಪ್ಲಾನ್ ಇರಲಿಲ್ವಾ? ಇಲ್ಲಿಗೆ ಬರುತ್ತದೆ ಪರ್ಸನಲ್ ಫೈನಾನ್ಸ್. ಇವತ್ತು ನಾವು ಪರ್ಸನಲ್ ಫೈನಾನ್ಸ್ ಅಂದರೆ ಏನು, ನಮ್ಮ ಹಣ ಹೇಗೆ ಮ್ಯಾನೇಜ್ ಮಾಡಬೇಕು ಮತ್ತು ಫೈನಾನ್ಷಿಯಲ್ ಫ್ಯೂಚರ್ ಅನ್ನ ಹೇಗೆ ಸ್ಟ್ರಾಂಗ್ ಮಾಡಿಕೊಳ್ಳಬಹುದು ಅನ್ನೋದನ್ನ ಒಂದು ಸಿಂಪಲ್ ಎಕ್ಸಾಂಪಲ್ ಪ್ರಕಾರ ನೋಡ್ಕೊಳ್ಳೋಣ. ಒಂದು ಸಣ್ಣ ಸ್ಟೋರಿ ಸ್ನೇಹಿತರ. ಒಬ್ಬ ವ್ಯಕ್ತಿ ಇದ್ದಾನೆ, ಅವನ ಹೆಸರು ರಾಹುಲ್ ಅಂತ ತಿಳ್ಕೊಳ್ಳೋಣ. ರಾಹುಲ್ಗೆ ತಿಂಗಳಿಗೆ 30,000 ಸ್ಯಾಲರಿ ಬರ್ತದೆ. ಸ್ಯಾಲರಿ ಬಂದ ತಕ್ಷಣ ರಾಹುಲ್ ಏನ್ ಮಾಡ್ತಾನೆ ಅಂದ್ರೆ 5,000 ಶಾಪಿಂಗ್, 4,000 ಫುಡ್ ಅಂಡ್ ಎಂಟರ್ಟೈನ್ಮೆಂಟ್, 3,000 ಆನ್ಲೈನ್ ಶಾಪಿಂಗ್, 2,000 ಅನ್ನೆಸೆಸರಿ ಎಕ್ಸ್ಪೆನ್ಸಸ್, ಹೀಗೆ ತಿಂಗಳಿಗೆ ಮುಗಿಯೋಷ್ಟರಲ್ಲಿ ಬಹುತೇಕ ಹಣ ಖರ್ಚು ಮಾಡಿಬಿಡ್ತಾನೆ. ಕೊನೆಗೆ ರಾಹುಲ್ ಹೇಳ್ತಾನೆ, ನನ್ನ ಸ್ಯಾಲರಿ ಸಾಗುತ್ತಿಲ್ವಾ ಅಂತ. ಇನ್ನೊಂದು ಕಡೆ ಅವನ ಸ್ನೇಹಿತ ಸಮೀರ್ ಕೂಡ 30,000 ಸೇಮ್ ಆಗಿ ಅರ್ನ್ ಮಾಡ್ತಾನೆ. ಆದರೆ ಸಮೀರ್ ಏನ್ ಮಾಡ್ತಾನೆ ಅಂದ್ರೆ ಸ್ಯಾಲರಿ ಬಂದ ತಕ್ಷಣ ಒಂದು ಅಮೌಂಟ್ ಸೇವ್ ಮಾಡ್ತಾನೆ, ತನ್ನ ಮಂತ್ಲಿ ಎಕ್ಸ್ಪೆನ್ಸಸ್ ಟ್ರ್ಯಾಕ್ ಮಾಡ್ತಾನೆ, ಎಮರ್ಜೆನ್ಸಿ ಫಂಡ್ ಅನ್ನ ಬಿಲ್ಡ್ ಮಾಡ್ತಾನೆ ಮತ್ತು ತನ್ನ ಫ್ಯೂಚರ್ ಗೋಲ್ಸ್ಗಾಗಿ ಇನ್ವೆಸ್ಟ್ ಬಗ್ಗೆ ಕಲಿತಾನೆ. ಇಬ್ಬರ ಸ್ಯಾಲರಿ ಒಂದೇ, ಆದರೆ ಇಬ್ಬರ ಫೈನಾನ್ಷಿಯಲ್ ಹ್ಯಾಬಿಟ್ಸ್ ಬೇರೆ ಬೇರೆ. ಇದೇ ಪರ್ಸನಲ್ ಫೈನಾನ್ಸ್ ನ ಇಂಪಾರ್ಟೆನ್ಸ್. ಹಾಗಾದ್ರೆ ಪರ್ಸನಲ್ ಫೈನಾನ್ಸ್ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ನಾವು ಅರ್ನ್ ಮಾಡುವ ಹಣವನ್ನು ಹೇಗೆ ಸ್ಪೆಂಡ್ ಮಾಡಬೇಕು, ಸೇವ್ ಮಾಡಬೇಕು, ಇನ್ವೆಸ್ಟ್ ಮಾಡಬೇಕು ಮತ್ತು ಪ್ಲಾನ್ ಮಾಡಬೇಕು ಅನ್ನೋದನ್ನ ಪರ್ಸನಲ್ ಫೈನಾನ್ಸ್ ಅಂತ ಕರಿಬಹುದು. ಮನಿ ಅರ್ನ್ ಮಾಡುವುದು ಮಾತ್ರ ಮುಖ್ಯವಲ್ಲ, ಮನಿ ಮ್ಯಾನೇಜ್ ಮಾಡುವುದು ಕೂಡ ಒಂದು ಸ್ಕಿಲ್. ನಾವು ಸ್ಕೂಲ್ ಮತ್ತು ಕಾಲೇಜ್ಗಳಲ್ಲಿ ಹಲವಾರು ವಿಷಯಗಳನ್ನು ಕಲಿಯುತ್ತೇವೆ, ಆದರೆ ನಮ್ಮ ಜೀವನದಲ್ಲಿ ಪ್ರತಿದಿನ ಬಳಸುವ ಹಣವನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನ ಎಷ್ಟು ಜನ ಕಲಿಯುತ್ತವೆ? ಅದಕ್ಕಾಗಿ ಪರ್ಸನಲ್ ಫೈನಾನ್ಸ್ ಪ್ರತಿಯೊಬ್ಬರಿಗೂ ಮುಖ್ಯ. ಬನ್ನಿ ಈ 7 ಪಾಯಿಂಟ್ ಅನ್ನು ಫಾಲೋ ಮಾಡುವ ಮುಖಾಂತರ ನಮ್ಮ ಪರ್ಸನಲ್ ಫೈನಾನ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋಣ. ಪಾಯಿಂಟ್ ನಂಬರ್ 1, ನೋ ಯುವರ್ ಇನ್ಕಮ್. ಮೊದಲನೇದಾಗಿ ನಿಮ್ಮ ಇನ್ಕಮ್ ಎಷ್ಟು ಅನ್ನೋದನ್ನ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಸ್ಯಾಲರಿ, ಬಿಸ್ನೆಸ್ ಇನ್ಕಮ್, ಫ್ರೀಲಾನ್ಸಿಂಗ್ ಅಥವಾ ಅದರ್ ಸೋರ್ಸ್ ಆಫ್ ಇನ್ಕಮ್ ಅನ್ನ ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿ. ಉದಾಹರಣೆಗೆ ಮಂತ್ಲಿ ಇನ್ಕಮ್ 30,000 ಅಂತ ತಿಳ್ಕೊಳ್ಳೋಣ. ಈ 30,000 ಎಷ್ಟು ಖರ್ಚು ಮಾಡಬಹುದು, ಎಲ್ಲಿ ಸೇವ್ ಮಾಡಬೇಕು, ಎಷ್ಟು ಇನ್ವೆಸ್ಟ್ ಮಾಡಬೇಕು, ಇದಕ್ಕೆ ಪ್ಲಾನ್ ಬೇಕು. ಪಾಯಿಂಟ್ ನಂಬರ್ 2, ಟ್ರ್ಯಾಕ್ ಯುವರ್ ಎಕ್ಸ್ಪೆನ್ಸಸ್. ಇದು ತುಂಬಾ ಇಂಪಾರ್ಟೆಂಟ್. ನಮ್ಮ ಹಣ ಎಲ್ಲಿಗೆ ಹೋಗ್ತಿದೆ ಅನ್ನೋದನ್ನ ನಮಗೆ ಗೊತ್ತಿರಬೇಕು. ಒಂದು ತಿಂಗಳು ನಿಮ್ಮ ಎಲ್ಲ ಎಕ್ಸ್ಪೆನ್ಸಸ್ ಅನ್ನ ನೋಟ್ ಮಾಡಿ. ಟೀ, ಫುಡ್, ಟ್ರಾವೆಲ್, ಶಾಪಿಂಗ್, ಸಬ್ಸ್ಕ್ರಿಪ್ಷನ್ಸ್, ಬಿಲ್ಸ್ ಎಲ್ಲವನ್ನು ಕೆಲವೊಮ್ಮೆ ದೊಡ್ಡ ಎಕ್ಸ್ಪೆನ್ಸಸ್ಗಿಂತ ಸಣ್ಣ ಸಣ್ಣ ಎಕ್ಸ್ಪೆನ್ಸಸ್ಗೆ ನಮ್ಮ ಬಜೆಟ್ ಅನ್ನ ಡಿಸ್ಟರ್ಬ್ ಮಾಡ್ತವೆ. ಪಾಯಿಂಟ್ ನಂಬರ್ 3, ಸೇವ್ ಬಿಫೋರ್ ಯು ಸ್ಪೆಂಡ್. ಬಹಳ ಜನ ಫೈನಾನ್ಷಿಯಲ್ ಹ್ಯಾಬಿಟ್ ಏನು ಗೊತ್ತಾ, ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಸ್ ಇಸ್ ಈಕ್ವಲ್ ಟು ಸೇವಿಂಗ್ಸ್. ಅಂದ್ರೆ ಮೊದಲು ಖರ್ಚು ಮಾಡಿ ಕೊನೆಯಲ್ಲಿ ಉಳಿದ ಹಣವನ್ನು ಸೇವ್ ಮಾಡ್ತಾರೆ. ಆದರೆ ನಮ್ಮ ಹ್ಯಾಬಿಟ್ ಅನ್ನ ಬದಲಾಯಿಸಿಕೊಳ್ಬೇಕು. ಇನ್ಕಮ್ ಮೈನಸ್ ಸೇವಿಂಗ್ಸ್ ಇಸ್ ಈಕ್ವಲ್ ಟು ಸ್ಪೆಂಡಿಂಗ್. ಅಂದ್ರೆ ಸ್ಯಾಲರಿ ಬಂದ ತಕ್ಷಣ ಒಂದು ಅಮೌಂಟ್ ಅನ್ನ ಸೇವ್ ಮಾಡಿ, ನಂತರ ಉಳಿದ ಹಣದಲ್ಲಿ ಎಕ್ಸ್ಪೆನ್ಸಸ್ ಅನ್ನ ಮ್ಯಾನೇಜ್ ಮಾಡಿ. ಅಮೌಂಟ್ ಚಿಕ್ಕದಾದ್ರೂ ಪರವಾಗಿಲ್ಲ, ಕನ್ಸಿಸ್ಟೆನ್ಸಿ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ಪರ್ಫೆಕ್ಷನ್. ಪಾಯಿಂಟ್ ನಂಬರ್ 4, ಬಿಲ್ಡ್ ಆನ್ ಎಮರ್ಜೆನ್ಸಿ ಫಂಡ್. ಲೈಫ್ನಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ಸ್ ಯಾವಾಗ ಬರುತ್ತದೆ ಅನ್ನೋದನ್ನ ಹೇಳಕ್ಕಾಗೋದಿಲ್ಲ. ಜಾಬ್ ಲಾಸ್ ಆಗಬಹುದು, ಸಡನ್ ಎಕ್ಸ್ಪೆನ್ಸಸ್ ಬರಬಹುದು, ಫ್ಯಾಮಿಲಿ ಎಮರ್ಜೆನ್ಸಿ ಬರಬಹುದು. ಆದ್ರಿಂದ ಎಮರ್ಜೆನ್ಸಿ ಫಂಡ್ ಇರೋದು ಬಹಳ ಮುಖ್ಯ ಆಗ್ತದೆ. ನಿಮ್ಮ ಎಸೆನ್ಷಿಯಲ್ಸ್ ಮಂತ್ಲಿ ಎಕ್ಸ್ಪೆನ್ಸಸ್ ಎಷ್ಟು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಿ. ನಂತರ ಗ್ರಾಜುಯಲಿ ಎಮರ್ಜೆನ್ಸಿ ಸೇವಿಂಗ್ಸ್ ಬಿಲ್ಡ್ ಮಾಡ್ಕೊಳ್ಳಿ. ಇದು ನಿಮ್ಮ ಫೈನಾನ್ಷಿಯಲ್ ಲೈಫ್ಗೆ ದೊಡ್ಡ ಸೇಫ್ಟಿ ನೆಟ್ ಆಗಿ ಕೆಲಸ ಮಾಡ್ತದೆ. ಪಾಯಿಂಟ್ ನಂಬರ್ 4, ಇನ್ವೆಸ್ಟ್ ಫಾರ್ ಯುವರ್ ಫ್ಯೂಚರ್. ಇಲ್ಲಿ ನಿಮ್ಮ ಮುಖ್ಯವಾದ ಡಿಫರೆನ್ಸ್ ಇದೆ. ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ಒಂದಿಲ್ಲ. ಸೇವಿಂಗ್ಸ್ ನಲ್ಲಿ ಹಣ ಸುರಕ್ಷಿತವಾಗಿ ಇಟ್ಟುಕೊಳ್ಳುವ ಉದ್ದೇಶ ಮುಖ್ಯ. ಇನ್ವೆಸ್ಟ್ಮೆಂಟ್ ನಲ್ಲಿ ನಿಮ್ಮ ಹಣವನ್ನು ಲಾಂಗ್ ಟರ್ಮ್ ಗ್ರೋತ್ಗಾಗಿ ಬಳಸುವ ಉದ್ದೇಶ ಇರುತ್ತದೆ. ಮ್ಯೂಚುವಲ್ ಫಂಡ್, ಸ್ಟಾಕ್ಸ್, ಫಿಕ್ಸ್ಡ್ ಡೆಪಾಸಿಟ್ ಅಥವಾ ಇತರೆ ಇನ್ವೆಸ್ಟ್ಮೆಂಟ್ ಆಪ್ಷನ್ ಬಗ್ಗೆ ಮೊದಲು ತಿಳಿದುಕೊಳ್ಳಿ. ನಿಮ್ಮ ಗೋಲ್, ಟೈಮ್ ಹಾರಿಸನ್ ಮತ್ತು ರಿಸ್ಕ್ ಟಾಲರೆನ್ಸ್ಗೆ ಅನುಗುಣವಾಗಿ ಆಯ್ಕೆ ಮಾಡುವುದು ಮುಖ್ಯ. ಮತ್ತು ನೆನಪಿಡಿ, ಡೋಂಟ್ ಇನ್ವೆಸ್ಟ್ ಬಿಕಾಸ್ ಸಮ್ಮನ್ ಸೆಡ್ ಇಟ್ ವಿಲ್ ಗಿವ್ ಹೈ ರಿಟರ್ನ್ಸ್. ಮೊದಲು ಲರ್ನ್, ಅಂಡರ್ಸ್ಟ್ಯಾಂಡ್, ದೆನ್ ಇನ್ವೆಸ್ಟ್. ಪಾಯಿಂಟ್ ನಂಬರ್ 6, ಡೆಟ್ ಅನ್ನ ಕಂಟ್ರೋಲ್ ಮಾಡಿ. ಲೋನ್ ಮತ್ತು ಕ್ರೆಡಿಟ್ ಕಾರ್ಡ್ ಕೆಲವೊಮ್ಮೆ ಯೂಸ್ಫುಲ್ ಆಗಬಹುದು, ಆದರೆ ಹೈ ಇಂಟ್ರೆಸ್ಟ್ ಡೆಟ್ ನಮ್ಮ ಫೈನಾನ್ಷಿಯಲ್ ಪ್ರೋಗ್ರೆಸ್ಗೆ ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತದೆ. ಆದ್ದರಿಂದ ಲೋನ್ ತೆಗೆದುಕೊಳ್ಳುವ ಮೊದಲು ಕೇಳಿಕೊಳ್ಳಿ, ಈ ಲೋನ್ ನಿಜವಾಗಿಯೂ ಅಗತ್ಯವಿದೆಯೇ ಅನ್ನೋದನ್ನು ಕೇಳಿಕೊಳ್ಳಿ. ಕ್ರೆಡಿಟ್ ಕಾರ್ಡ್ ಬಳಸುತ್ತಿದ್ದೀರಾ, ರೀಪೇಮೆಂಟ್ ಬಗ್ಗೆ ರೆಸ್ಪಾನ್ಸಿಬಲ್ ಆಗಿ ಇರಿ. ಈಸಿ EMI ಡಸಂಟ್ ಆಲ್ವೇಸ್ ಮೀನ್ ಅಫೋರ್ಡೆಬಲ್ ಪರ್ಚೇಸ್. ಪಾಯಿಂಟ್ ನಂಬರ್ 7, ಸೆಟ್ ಎಸೆನ್ಷಿಯಲ್ ಗೋಲ್ಸ್. ನಿಮಗೆ ಹಣಕ್ಕೆ ಒಂದು ಪರ್ಪಸ್ ಇರಬೇಕು. ಮುಂದಿನ 1 ವರ್ಷದಲ್ಲಿ ಏನು ಅಚೀವ್ ಮಾಡಬೇಕು, 5 ವರ್ಷಗಳಲ್ಲಿ, 10 ವರ್ಷಗಳಲ್ಲಿ. ಉದಾಹರಣೆಗೆ
ಮನೆ, ಎಜುಕೇಷನ್, ವೆಹಿಕಲ್, ವೆಲ್ತ್ ಕ್ರಿಯೇಷನ್, ರಿಟೈರ್ಮೆಂಟ್, ಟ್ರಾವೆಲ್ ಗೋಲ್ ಕ್ಲಿಯರ್ ಇದ್ದರೆ ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ಗೆ ಡೈರೆಕ್ಷನ್ ಸಿಗುತ್ತದೆ. ಒಂದು ಮುಖ್ಯ ಸಂದೇಶ ಸ್ನೇಹಿತರ, ಪರ್ಸನಲ್ ಫೈನಾನ್ಸ್ ಅಂದರೆ ರಿಚ್ ಪೀಪಲ್ಗಾಗಿ ಮಾತ್ರ ಇರುವ ವಿಷಯ ಅಲ್ಲ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇನ್ಕಮ್ ಅಂದರೆ ಏನು, ಎಕ್ಸ್ಪೆನ್ಸಸ್ ಅಂದರೆ ಏನು, ಎಮರ್ಜೆನ್ಸಿ ಫಂಡ್ ಅನ್ನು ಬಿಲ್ಡ್ ಮಾಡುವುದು ಹೇಗೆ, ಫ್ಯೂಚರ್ಗಾಗಿ ಇನ್ವೆಸ್ಟ್ ಮಾಡೋದನ್ನ ಕಲಿತುಕೊಂಡ್ವಿ. ಗೋಲ್ಡನ್ ರೂಲ್ ಸ್ನೇಹಿತರ, ಮನಿ ಈಸ್ ಎ ಟೂಲ್. ನೀವು ಅದನ್ನ ಕಂಟ್ರೋಲ್ ಮಾಡಬೇಕು, ಮನಿ ನಿಮ್ಮನ್ನ ಕಂಟ್ರೋಲ್ ಮಾಡಬಹುದು. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸ್ವರ ನ್ಯೂಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಫೈನಾನ್ಷಿಯಲ್ ಟಾಪಿಕ್ ಜೊತೆಗೆ ಸಿಗೋಣ. ಅಂಟಿಲ್ ದೆನ್ ಸ್ಟೇ ಫೈನಾನ್ಷಿಯಲ್ ಅವೇರ್. ಧನ್ಯವಾದಗಳು.